ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ತುಲಾರಾಶಿಯ ಬಂಧು ಜನರಿಗೆ ಸ್ವಾಗತ. ನಾನು ಜುಲೈ ತಿಂಗಳ ನಿಮ್ಮ ರಾಶಿ ಭವಿಷ್ಯವನ್ನು ನೀಡುತ್ತಿದ್ದೇನೆ. ಜೂನ್ 12ರಂದು ಶುಕ್ರ ಹಾಗೂ 14ರಂದು ಸೂರ್ಯ ನಿಮ್ಮ ಭಾಗ್ಯಸ್ಥಾನವಾದಂತಹ ಮಿಥುನ ರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮಗೆ ಅಪೂರ್ವ ಉದ್ಯೋಗ ಹಾಗೂ ಧನಲಾಭಗಳು ಪ್ರಾಪ್ತಿಯಾಗುತ್ತವೆ. ಪೂರ್ವ ಪುಣ್ಯ ಸ್ಥಾನವಾದಂತಹ ಕುಂಭರಾಶಿಯಲ್ಲಿ ಅಂದರೆ ಪಂಚಮ ಶನಿ ಇದ್ದರೂ ಕೂಡ ನಿಮಗೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಹಾಗೂ ಉದ್ಯೋಗಗಳಲ್ಲಿ ಪ್ರಗತಿ ಕಾಣುತ್ತದೆ. ಕೆಲವೊಬ್ಬರಿಗೆ ಮಕ್ಕಳಿಗೆ ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚುತ್ತವೆ. ಈ ಎಲ್ಲ ವಿಶೇಷಗಳನ್ನು ತಿಳಿದುಕೊಳ್ಳೋದಕ್ಕಾಗಿ ದಯವಿಟ್ಟು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ ಮತ್ತು ಪ್ರತಿ ತಿಂಗಳು ಅಪ್ಡೇಟ್ಗಳನ್ನು ವೀಕ್ಷಿಸುತ್ತೀರಿ. ತುಲಾರಾಶಿಯವರಿಗೆ 5ರಲ್ಲಿ ಶನಿ ಶುಭನಾಗಿದ್ದಾನೆ, 6ರಲ್ಲಿ ರಾಹು, 12ರಲ್ಲಿ ಕೇತು ಇದ್ದು ಉದ್ಯೋಗ ಅವಕಾಶಗಳು ಹೆಚ್ಚಾಗುತ್ತವೆ. ವಿದೇಶಿಯಲ್ಲಿ ಕೂಡ ಉದ್ಯೋಗಗಳ ಒಂದು ಸಾಧ್ಯತೆ ಕಂಡುಬರುತ್ತದೆ. ಸಪ್ತಮದಲ್ಲಿ ಮಂಗಳನು, 8ರಲ್ಲಿ ಗುರು ಮಧ್ಯಮ ಫಲದಾದ್ದು. ಪ್ರಯಾಣ ಬೆಂಕಿ ವಿಚಾರದಲ್ಲಿ ಜಾಗೃತಿ ವಹಿಸಿರಿ ಮತ್ತು ಪ್ರತಿ ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿ ಅಥವಾ ಶ್ರೀ ದತ್ತಾತ್ರೇಯ ಸ್ವಾಮಿ ಅಥವಾ ಮತ್ತು ಶಿರಡಿ ಸಾಯಿಬಾಬಾ ಸ್ವಾಮಿ ಇವರ ದೇವಸ್ಥಾನಗಳಿಗೆ ಹೋಗಿ ಕಡಲೆಕಾಳು ದಾನ ಮಾಡಿರಿ ಮತ್ತು ಪ್ರತಿದಿನ ಬೃಹಸ್ಪತಯೇ ನಮಃ ಎಂದು 11 ಸಲ ಮಂತ್ರ ಪಠಿಸಿರಿ, ನಿಮಗೆ ಶುಭವಾಗುತ್ತದೆ. ದಿನಾಂಕ 12ರಿಂದ 14, 17, 18, 22, 23, 28ರಿಂದ 30ನೇ ದಿನಾಂಕಗಳು ನಿಮಗೆ ಶುಭವಿದ್ದವೆ ಮತ್ತು ನಿಮಗೆ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.